ಅದು ವಾಸ್ತವಿಕವಾದರೂ ಸತ್ಯ ಅದ. ಈಗಿಲ್ಲೇನು, ಈಗನೂ ಅದ. ಅವು ಬಿಡಪ್ಲೆ ಇಲ್ಲೇ ಇಲ್ಲ ಸರ್. ನಾನು ನಿಮ್ಗೊಂದು ವಾಸ್ತವಿಕ ಕೇಳ್ತೀನಿ, ಕರೆಕ್ಟ್ ಹೇಳಿ. ನೀವು MLA ಇಲೆಕ್ಷನ್ ನಿಂತು ಗೆದ್ದು ಬರ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಜನರಿಗಾಗಿ ಖರ್ಚು ಮಾಡುವ ಹಣ ಚುನಾವಣೆಯಲ್ಲಿ ಎಷ್ಟಿರ್ತದ ನಿಮಗೂ ಗೊತ್ತದ. ನಿಯಮಾವಳಿ ಪ್ರಕಾರ ಬೇರೆ ಇರ್ತದ, ಅಷ್ಟೇ ಹೆಂಗ್ ಖರ್ಚಾಗ್ತದ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಒಂದು 100 CR ತನರಿ ಹೋಗ್ತಾವ. ಆ ವ್ಯಕ್ತಿಗೆ ಅಷ್ಟು ಅಮೌಂಟ್ ಮುಂದಿನ ಚುನಾವಣೆಗೆ ಎಲ್ಲಿದ ಕಲೆಕ್ಷನ್ ಮಾಡ್ಕೋತಾರ, ಎಲ್ಲಿದ ಬರ್ತಾರ ಬೇಕಲ್ಲ, ಹೌದ್ರೆ? ಇವೆಲ್ಲ ವಾಸ್ತವಿಕವಾಗಿ. ಅದಕ್ಕೆ ದ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಅಂದ್ರ ಈ ಹರಿದು ಹಂಚಿ ಹೋಗುವ ಹಣ ಸ್ಟಾಪ್ ಮಾಡಬೇಕು, ಪ್ರತಿಯೊಬ್ಬ ಪ್ರಜೆನೂ ಅಧಿಕಾರ ಅನುಭವಿಸಬೇಕು. ಅದಕ್ಕಾಗಿ ಪಂಚಾಯಿತಿಗಳನ್ನು ತಂದರು.